ಇದನ್ನ ಓದಬೇಡಿ, ಇದನ್ನ ಓದಬೇಡಿ. ನೋಡಿ, ಇದನ್ನ ಓದಬೇಡಿ ಅಂತ ಪುಸ್ತಕದ ಮುಂದೆ ಮುಖಪುಟದಲ್ಲೇ ದೊಡ್ಡದಾಗಿ ಬರೆದಿದ್ದರು. ಈ ಬುಕ್ ಅನ್ನು ತಗೊಂಡು ಓದೋಕೆ ಶುರು ಮಾಡಿಬಿಡ್ರಿ. ದಯವಿಟ್ಟು ನನ್ನ ಮಾತು ಕೇಳಿ, ಇದನ್ನು ಓದಬೇಡಿ. ನಿಲ್ಲಿಸಿ ಬಿಡಿ, ಪ್ಲೀಸ್ ನಿಲ್ಲಿಸಿ. ನಾನು ಹೇಳ್ತಾನೆ ಇದ್ದೀನಿ, ನೀವು ಓದ್ತಾನೆ ಇದ್ದೀರಲ್ಲ. ಯಾಕೆ ನಾನು ಇಷ್ಟೊಂದು ಹೇಳ್ತಾ ಇದ್ರು ನೀವು ಮಾತ್ರ ಓದೋದು ಕಂಟಿನ್ಯೂ ಮಾಡ್ತಾನೆ ಇದ್ದೀರಾ? ಪ್ಲೀಸ್ ನಿಲ್ಲಿಸಿ. ಈ ಪುಸ್ತಕದಲ್ಲಿ ಏನೂ ಇಲ್ಲ, ನಿಲ್ಲಿಸ್ಬಿಡಿ. ಏನಿಲ್ಲ ಅಂದ್ರೆ ಏನಿಲ್ಲ ಅನ್ಕೊಂಡು ಓದ್ತಾ ಇದ್ದೀರಾ? ನಿಜ ಹೇಳ್ತಾ ಇದ್ದೀನಿ, ಇದರಲ್ಲಿ ಏನೂ ಇಲ್ಲ. ಓದೋದು ನಿಲ್ಲಿಸಿಬಿಡಿ ಪ್ಲೀಸ್. ಪುಸ್ತಕ ಮುಚ್ಚಿ. ಹಲೋ, ಮುಚ್ಚಿ ಇಟ್ಬಿಡಿ ಪುಸ್ತಕನ. ನೋಡಿ, ನಾನು ಇಷ್ಟು ಹೇಳಿದ್ರು ನೀವು ಓದೋದು ನಿಲ್ಲಿಸಿಲ್ಲ. ಆಲ್ರೆಡಿ 1 ಪೇಜ್ ಓದ್ಬಿಟ್ಟಿದ್ದೀರಾ. ಓದ್ತಾನೆ ಇದ್ದೀರಾ, ಓದ್ತಾ ಹೋಗ್ತಾನೆ ಇದ್ದೀರಾ. ಓಹೋ, ಏನು ಬರೆದಿಲ್ಲ ಅಂದ್ಬಿಟ್ಟು ಇಷ್ಟು ದಪ್ಪ ಬುಕ್ ಇದೆ. ಬರೆದಿದ್ರೆ ಇಷ್ಟು ದಪ್ಪ ಬುಕ್ ಹೇಗಾಯ್ತು ಅಂತನಾ? ಅಥವಾ ನಾನು ಹಿಂಗೆ ಹೇಳ್ಕೊಂಡೆ ಇಷ್ಟು ದಪ್ಪ ಪುಸ್ತಕ ಮುಗಿಸೋಕೆ ಹೇಗೆ ಸಾಧ್ಯ ಅಂತ ಕನ್ಫ್ಯೂಷನ್ ಅಲ್ಲಿ ಓದ್ತಾ ಇದ್ದೀರಾ? ಹಿಂಗೆ ಬರ್ಕೊಂಡು ಹೋಗೋಕ್ಕಂತೂ ಸಾಧ್ಯನೇ ಇಲ್ಲ. ಏನು ಬರೆದಿರಲೇಬೇಕು ಅಂತ ಓದ್ತಾ ಇದ್ದೀರಾ? ನಾನೇನು ಬರೆದಿಲ್ಲ ಅಂದ್ರೆ ನಂಬ್ತೀರಾ? ಪುಸ್ತಕ ಮುಚ್ಚಿಡ್ತೀರಾ? ಪುಸ್ತಕ ಮುಚ್ಚಿಟ್ಟು ದಯವಿಟ್ಟು ಬೇರೆ ಯಾವ್ದಾದ್ರು ಪುಸ್ತಕ ತಗೊಳ್ಳಿ. ಒಳ್ಳೊಳ್ಳೆ ಲೇಟೆಸ್ಟ್ ರೈಟರ್ಸ್ ಇದ್ದಾರೆ ಕನ್ನಡದಲ್ಲಿ, ಅಂತವರ ಪುಸ್ತಕ ತಗೊಳ್ಳಿ. ಒಳ್ಳೊಳ್ಳೆ ಕವನಗಳಿದ್ದಾವೆ, ಅನಿಗವನಗಳಿದ್ದಾವೆ, ಒಳ್ಳೆ ಕಾವ್ಯಗಳಿದ್ದಾವೆ, ಒಳ್ಳೊಳ್ಳೆ ಕಥೆಗಳಿದ್ದಾವೆ. ಆಮೇಲೆ ಮಕ್ಕಳನ್ನ ಹೇಗೆ ಸಾಕ್ಬೇಕು, ವಿಜಯಕ್ಕೆ 8 10 ಮೆಟ್ಟಿಲು, 20 ಮೆಟ್ಟಿಲು, ಇದನ್ನ ಮಾಡಿದ್ರೆ ನೀವು ಲೈಫ್ ಅಲ್ಲಿ ಸಕ್ಸಸ್ಫುಲ್ ಆಗ್ತೀರಾ ಅಂತ ಬುಕ್ ತಗೊಂಡು ಓದಿ. ಇದೇ ಹಿಂಗೆ ಬರೀತಾ ಇದ್ದಾನೆ ಇವನು, ಹುಚ್ಚ ಇವನು, ಏನಾಗಿದೆ ಇವನಿಗೆ, ಇದು ಯಾವ ತರ ಡಿಫ್ರೆಂಟ್ ಅನ್ಕೊಂತ ಇರ್ತೀರಲ್ವಾ? ನಿಜ ಹೇಳ, ಏನಿಲ್ಲ ಓದ್ಬೇಡಿ ಅಂತ ಬರೆಯೋದೇ ನನಗೆ ಬರೆಯೋಕೆ ಕಷ್ಟ ಆಗ್ತಿದೆ. ಈ ತರ ನಮ್ಮ ಕಾಲೇಜಲ್ಲಿ ಒಬ್ಬ ಹುಡುಗ ಕಾಲೇಜ್ ಆನ್ಯುವಲ್ ಮ್ಯಾಗಝಿನ್ ಇರುತ್ತೆ ಗೊತ್ತಾ, ಅದರಲ್ಲಿ ಇದನ್ನ ಓದ್ಬೇಡಿ ಅಂತ ಅನ್ಕೊಂಡೆ ಸುಮಾರು 3-4 ಪುಟ ಒಂದು ದೊಡ್ಡ ಸ್ಟೋರಿ ಬರೆದಿದ್ದ. ಗೈಸ್, ಏನು ಮಾಡಬೇಡ ಅಂತಾರೋ ಅದನ್ನೇ ಮಾಡೋ ಜಾಸ್ತಿ ಅಲ್ಲ ನಾವೆಲ್ಲ. ನೋಡಿ, ಉದಾಹರಣೆಗೆ ಈ ಬುಕ್ಕಲ್ಲೇ ಸ್ಟಾರ್ಟಿಂಗಲ್ಲೇ ಉಪೇಂದ್ರ ಅವ್ರ ಬುಕ್ಕಲ್ಲಿ ಇದನ್ನು ಓದಬೇಡಿ ಅಂತ ಕೊಟ್ಟಿದ್ದಾರೆ. ಸೊ ಆದ್ರೂ ನಾನು ಕೂಡ ಒಂದು 10 ಪೇಜ್ ಓದಿದೆ. ಏನೋ ಒಂಥರ ಕ್ಯೂರಿಯಾಸಿಟಿ ಏನೋ ಇರ್ಬೋದು ಅಂತ. ನೋಡಿ, ಈ ಥರ ಸದ್ಯಕ್ಕೆ ಇವಾಗ ಇದನ್ನು ಓದಬೇಡಿ ಅನ್ನೋ ಕಥೆನ ಬಿಟ್ಟು ನಮ್ಮ ಬೀನ್ ಬ್ಯಾಗ್ ಕತೆಗೆ ಬರೋಣ, ಆಯಿತಾ ಗೈಸ್? ಇವಾಗ ಈ ಬೀನ್ ಬ್ಯಾಗ್ ಕತೆ ನೋಡೋಣ ಬನ್ನಿ. ಸೊ ಇದನ್ನು ಪರ್ಚೇಸ್ ಮಾಡಿದ್ದು ಅಮೆಝಾನಲ್ಲಿ. ಇದ್ರ ಪ್ರೈಸ್ ಬಂದುಬಿಟ್ಟು 1439 ರೂಪಾಯಿ. ಬಟ್ ಇವಾಗ ಓಪನ್ ಮಾಡಿ ನೋಡಿದ್ರೆ ಪ್ರೈಸು 1799 ರೂಪಾಯಿ ಇದೆ. ಸೊ ಇದ್ರದ್ದು ಸೈಜು 3XL. ಸೊ ನಮಗೆ ತುಂಬ ಸೈಜಸ್ಗಳಲ್ಲಿ ಬೀನ್ ಬ್ಯಾಗ್ಗಳು ಸಿಗ್ತವೆ. XL ಇಂದ ಹಿಡಿದು 6XL ನಮಗೆ ಸೈಜ್ಗಳು ಸಿಗ್ತಾ ಹೋಗ್ತವೆ. ಸೊ ಸೈಜ್ ವೇರಿ ಆದಂಗೆ ಇದ್ರ ಮೇಲ್ಗಡೆ ಹಾಕೋ ವೆಯ್ಟ್ ಕೂಡ ವೇರಿ ಆಗ್ತಾ ಹೋಗುತ್ತೆ. ಸೊ ಇದು 3XL ಆಗಿರೋದ್ರಿಂದ ಇದಕ್ಕೆ 120 kg ಅಷ್ಟು ವೆಯ್ಟ್ನ ನಾವು ಇದ್ರ ಮೇಲೆ ಹಾಕ್ಬೋದು. ಅಂದರೆ 120 kg ಇರೋ ಯಾರಾದರೂ ವ್ಯಕ್ತಿ ಅಥವಾ ಅದರೊಳಗಡೆ ಇರೋರು ಯಾರಾದರೂ ಇದ್ರ ಮೇಲೆ ಕೂತ್ಕೋಬೋದು. ಬೀನ್ ಬ್ಯಾಗ್ನ ಸೈಜ್ ವೇರಿ ಆದಂಗೆ ಪ್ರೈಸ್ ಕೂಡ ವೇರಿ ಆಗ್ತಾ ಹೋಗುತ್ತೆ. ಸೊ ಇವಾಗ ಇದು 3XL ಆಗಿರೋದ್ರಿಂದ 120 kg ವೆಯ್ಟು ಮತ್ತು ಪ್ರೈಸು 1439 ರುಪೀಸ್ ಇತ್ತು ನಾನು ತೊಗೊಂಡಾಗ. ಕ್ವಾಲಿಟಿಗೆ ಬಂದರೆ ನೆಕ್ಸ್ಟ್ ಲೆವೆಲ್ ಆಗಿದೆ, ಸೂಪರಾಗಿದೆ. ಸೊ ಇದರೊಳಗಡೆ ಏನು ತುಂಬಿರ್ತಾರೆ ಅಂದರೆ, ನಾವು ಥರ್ಮಾಕೋಲ್ ಬೆಣ್ಣ ನೋಡಿರ್ತೀವಲ್ಲ, ಥರ್ಮಾಕೋಲ್ ಬೆಣ್ಣ ನಾವು ಈ ಥರ ಉಜ್ಜಿದಾಗ ಕೆಲವೊಂದು ಸಣ್ಣ ರೌಂಡ್ ಬರ್ತವೆ ವೈಟ್ ಕಲರ್, ಅವನ್ನ ಬೀನ್ಸ್ ಅಂತಾರೆ. ಸೊ ಅದನ್ನೇ ಇದ್ರೊಳಗಡೆ ಫಿಲ್ ಮಾಡಿರ್ತಾರೆ. ಮತ್ತು ನಾವು ಯಾವ ರೀತಿ ಕೂರ್ತೀವಿ ಅದ್ರ ಮೇಲೆ ಇದು ಶೇಪ್ನ ತೊಗೊಳ್ತಾ ಹೋಗುತ್ತೆ. ನೋಡಿ, ನಾವು ಯಾವ ರೀತಿ ಕೂರ್ತೀವಿ ಅದ್ರ ಮೇಲೆ ಇದು ಶೇಪ್ನ ತೊಗೊತಾ ಹೋಗುತ್ತೆ. ನಮಗೆ ಇನ್ನೂ ಆರಾಮಾಗಿ ಹೊರಿಕೋಬೇಕಂದ್ರೆ ಈ ಥರ ಕೂತ್ಕೊಬೋದು, ಇಲ್ಲ ಸ್ಟ್ರೈಟ್ ಬೇಕಂದರೆ ಈಗ ನೋಡಿ, ಸ್ಟ್ರೈಟ್ ಬೇಕಂದರೆ ಇದನ್ನು ಸ್ವಲ್ಪ ಹಿಂಗೆ ಸ್ಟ್ರೈಟ್ ಮಾಡಿಕೊಂಡು ಹಿಂಗೆ ಸ್ಟ್ರೈಟ್ ಕೂತ್ಕೊಬೋದು. ಸೊ ನಿಮಗೆ ಹೆಂಗೆ ಬೇಕು ಹಾಗೆ ಈ ಬೀನ್ ಬ್ಯಾಗ್ನ ಅಡ್ಜಸ್ಟ್ ಮಾಡಿಕೊಂಡು ಕೂತ್ಕೊಬೋದು. ಗೈಸ್, ಹೇಳ್ದಾಗೆ ನಾವು ಹೆಂಗೆ ಕೂರ್ತೀವಿ ಆ ಶೇಪ್ನ ತಗೊಳುತ್ತೆ. ಇವಾಗ ನೋಡಿ, ಇದು ಫುಲ್ ಸ್ಟ್ರೈಟ್ ಹಿಂಗೆ ಇಟ್ಬಿಟ್ಟು ಇವಾಗ ನಾವು ಕೂತ್ಕೊಂಡ್ರೆ ಸೊ ಈ ಥರ ಆಗುತ್ತೆ ಸ್ಟ್ರೈಟ್ ಕೂತ್ಕೊಂಡ್ರೆ. ಸೊ ಇವಾಗ ನನಗೆ ಸ್ವಲ್ಪ ಹಿಂದೆ ಮಲ್ಕೋಬೇಕಂದ್ರೆ ಈಗ ಸ್ಟ್ರೈಟ್ ಮಾಡಿ ಸ್ವಲ್ಪ ಬೀನ್ ಬ್ಯಾಗ್ನೇ ನೋಡಿ ಈ ಥರ ಹಿಂದಕ್ಕೆ ಮಾಡಬೇಕು, ಆಯಿತಾ? ಬೀನ್ ಬ್ಯಾಗ್ನ ಹಿಂಗೆ ಹಿಂದಕ್ಕೆ ಮಾಡಿದ್ರೆ ನೋಡಿ ಇವಾಗ ಕುತ್ಕೊಂತಿಂಗಿದೆ, ಆರಾಮಾಗಿ ಹಿಂದೆಗಡೆ ಹೊರಿಕೊಳ್ಳೋ ಥರ ಶೇಪು ನೋಡಿ, ಇಲ್ಲಿ ಶೇಪ್ ಈ ಥರ ಬಂತು. ಸೊ ಇನ್ನೂ ಹೊರಿಕೋಬೇಕಂತಂದರೆ ಇನ್ನೂ ಸ್ವಲ್ಪ ಹಿಂಗೆ ಎತ್ತಿ ಆವಾಗ ಮಲ್ಕೊಳೋ ಥರ
ಬೆಣ್ಣಾಗಿದೆ ಬಿನ್ ಬ್ಯಾಗು. ಒಂದು ಫೀಲ್ ಆಗುತ್ತೆ ಫ್ರೆಂಡ್ಸ್, ಏನಂದರೆ ಬಿನ್ ಬ್ಯಾಗ್ ಮೇಲೆ ಕುತ್ಕೊಂಡಾಗ ನಮ್ಮ ಕಾಲು ಕೆಳಗಡೆ ಇರುತ್ತಲ್ಲ, ಯಾವುದಾದ್ರೂ ಒಂದು ಸ್ಟ್ಯಾಂಡ್ ಮೇಲೆ ಇಟ್ಕೋಬೇಕನ್ನೋ ಥರ ಫೀಲ್ ಆಗುತ್ತೆ. ಸೊ ಚಕ್ಲು ಬಟ್ಟೆ ಹಾಕ್ಕೊಂಡ್ರೆ ಏನು ಫೀಲ್ ಆಗಲ್ಲ, ಬಟ್ ಕೆಳಗಡೆ ಬಿಟ್ಕೊಂಡ್ರೆ ಏನಾದರೂ ಮುಂದೆ ಇದ್ದಿದ್ರೆ ಚೆನ್ನಾಗಿರುತ್ತೆ ಅನ್ನೋ ಥರ ಫೀಲ್ ಆಗುತ್ತೆ. ಸೊ ಅದಕ್ಕೋಸ್ಕರ ಈವನ್ ಬಿನ್ ಬ್ಯಾಗ್ ಜೊತೆಗೇ 2 ಎಕ್ಸ್ಟ್ರಾ ಐಟಮ್ಸ್ ಕೊಡ್ತಾರೆ. ಒಂದು ಪಿಲ್ಲೋ ಕೊಡ್ತಾರೆ, ಒಂದು ಸಣ್ಣದು. ಅದೇ ರೀತಿ ಮುಂದೆಗಡೆ ಕಾಲಿಟ್ಕೊಳ್ಳೋದಕ್ಕೆ ಒಂದು ಟೇಬಲ್ ಥರ ಕೊಡ್ತಾರೆ. ಇವಾಗ ಅನಿಸುತ್ತೆ ಅದನ್ನು ತೊಗೊಂಡಿದ್ರೆ ಯೂಸ್ ಆಗ್ತಾಯಿತ್ತು ಅಂತ, ಬಟ್ ನಾನು ಫಸ್ಟ್ ಬುಕ್ ಮಾಡಬೇಕಾದ್ರೆ ಅನಿಸಿದ್ದು, ಸೊ ಅದು ಸುಮ್ಮನೆ ಅಲ್ಲಿಟ್ಟರೆ ವೇಸ್ಟ್ ಆಗುತ್ತೆ ಮನೇಲಿ, ಸುಮ್ಮನೆ ಅದು ಸ್ಪೇಸ್ ತೊಗೊಳುತ್ತೆ, ಯೂಸ್ ಮಾಡಲ್ಲ ಅನಿಸುತ್ತೆ ಅಂದ್ಕೊಂಬಿಟ್ಟು ನಾನು ಮಾಡಲಿಲ್ಲ. ಬಟ್ ಇವಾಗ ಅದಿದ್ರೆ ಒಂಥರ ಇನ್ನೂ ಕಂಫರ್ಟಬಲ್ ಇರೋದು ಅಂತ ಅನ್ನಿಸ್ತಿದೆ. ಸೊ ನೋಡಿ, ನಿಮಗೆ ಬೇಕಾದರೆ ತೊಗೊಳ್ಳಿ. ಇವಾಗ ಇದು ಸದ್ಯಕ್ಕೆ ಇದು ಸೈಜು 3XL. ಇವಾಗ ನಾವೆಲ್ಲ ಫುಲ್ ಆರಾಮಾಗಿ ಕಂಫರ್ಟಬಲಾಗಿ ಕೂತ್ಕೋಬೋದು. ಇವನ್ ಆರಾಮಾಗಿ ಸ್ವಲ್ಪ ಈವನ್ ಹಿಂದಕ್ಕೆ ಹೋಗಿ ಮಲ್ಕೊಳ್ಳಬಹುದು. ಚೆನ್ನಾಗಿದೆ. ಸೊ ನಿಮಗೆ ಏನಾದರೂ ಬೇಕಂದರೆ ಲಿಂಕ್ ಕೂಡ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ನೀವು ಬೇಕಾದ್ರೆ ಅಲ್ಲಿ ಹೋಗಿ ಪರ್ಚೇಸ್ ಮಾಡ್ಕೊಳ್ಳಿ. 50 kg ಮೇಲೆ 80 kg ರೇಂಜಲ್ಲೆಲ್ಲ ತೊಗೊತೀರಂದರೆ ಈವನ್ 3XL ಕಡಿಮೆ ಆಯಿತು ಆ್ಯಕ್ಚುಲಿ ನಮಗೆ. ಇನ್ನೂ ಕಂಫರ್ಟಬಲ್ ಜಾಸ್ತಿ ಬೇಕು, ಮಲ್ಕೊಳ್ಳೋ ಥರ ಇನ್ನೂ ಆರಾಮಾಗೆ ಬೇಕು ಅಂತ ಅಂದರೆ ಇನ್ನೂ ಜಾಸ್ತಿ ಸೈಜ್ಗಳನ್ನ ಬುಕ್ ಮಾಡ್ಕೊಳ್ಳಿ. ಈಗ 4XL, 5XL, 6XL ಗಂಟ ಇದೆ ಅಂತ ಹೇಳಿದೆ. ಸೊ ಅದರಲ್ಲಿ 3XL ಮೇಲ್ಗಡೆ ಇರೋದನ್ನ ಬುಕ್ ಮಾಡಿ, ಇನ್ನೂ ಚೆನ್ನಾಗೇ ಕಂಫರ್ಟಬಲ್ ಅನಿಸುತ್ತೆ ನಿಮಗೆ. ಸೊ ಈ 3XL ತೊಗೊಂಬಂದಾಗ ನಂಗೆ ಅನ್ನಿಸ್ತು ಇನ್ನೂ ಒಂದು ಸ್ವಲ್ಪ ದೊಡ್ಡದು ಮಾಡ್ಬೋದಿತ್ತು ಅಂತ. ಆದರೆ ನನ್ನದ್ರಲ್ಲಿ ಎಕ್ಸ್ಚೇಂಜ್ ಆಫರ್ ಇರಲಿಲ್ಲ. ಸೊ ಹಾಗಾಗಿ ಇರಲಿ ಬಿಡು ಅಂತ ಇದಕ್ಕೆ ಸುಮ್ಮನಾಗಿದ್ದೀನಿ. ಬಟ್ ಇದು ತುಂಬ ಕಂಫರ್ಟಬಲ್ ಆಗಿದೆ. ಗೈಸ್, ಇಷ್ಟು ಬೀನ್ ಬ್ಯಾಗಿನ ಫೀಚರ್ ಆಯಿತು. ಬೀನ್ ಬ್ಯಾಗಿಂದು ಒರಿಜಿನಲ್ ಕತೆ ಇವಾಗ ಶುರು ಆಗುತ್ತೆ. ಕತೆ ಏನಂದರೆ, ಒಂದಿನ ನಮ್ಮಣ್ಣ ಬೀನ್ ಬ್ಯಾಗ್ ಮೇಲೆ ಕೂತ್ಕೊಂಡು ರೆಸ್ಟ್ ಮಾಡ್ತಾ ಇದ್ದ. ಸೊ ನಮ್ಮಮ್ಮ ಬಂದುಬಿಟ್ಟು ನಾನು ಹಿಂದೆಗಡೆ ಯಾರ್ದೋ ಮನೆಗೆ ಹೋಗಿದ್ದೆ. ಸೊ ಅವರು ಕೆಳಗಡೆ ಬೀನ್ ಬ್ಯಾಗಿಂದೇನು ಜಿಪ್ ತೆಗೆದ್ರಂತೆ. ಅದರೊಳಗಡೆ ಇದ್ದಿದ್ದೇರೆಲ್ಲ ಆಚೆ ಹೋಯ್ತಂತೆ. ಇವಾಗ ಅವರು ಏರ್ ಹೊಡಿಸ್ಬೇಕು ಅಂತ ಹೇಳ್ತಾಯಿದ್ರು ಬೀನ್ ಬ್ಯಾಗಿಗೆ ಅಂತ ಬಂದುಬಿಟ್ಟು ನಮ್ಮಣ್ಣನ ಹತ್ರ ಹೇಳಿದ್ರು. ಸೊ ಅವನು ಸ್ವಲ್ಪ ಬುದ್ಧಿ ಉಪಯೋಗಿಸೋ ಬದಲು ತುಂಬ ಬುದ್ಧಿ ಉಪಯೋಗಿಸ್ಬಿಟ್ಟು, ಅಮ್ಮ ಇದನ್ನು ಬೀನ್ ಬ್ಯಾಗ್ ಅಂತ ಕರೀತಾರೆ, ಅದಕ್ಕೆ ಇದರೊಳಗಡೆ ಬೀನ್ಸ್ ಅಷ್ಟೇ ಇರುತ್ತೆ, ಏರ್ ಇರಲ್ಲ, ಬಾಯಲ್ಲಿ ತೋರಿಸ್ತೀನಿ ಅಂದ್ಬಿಟ್ಟು ಈ ಬೀನ್ ಬ್ಯಾಗ್ ಕೆಳಗಡೆ ಒಂದು ಪ್ಯಾಚ್ ಇರುತ್ತೆ, ಪ್ಯಾಚ್ನ ಬಿಚ್ಚಿದ. ಮತ್ತು ಅದ್ರ ಪ್ಯಾಚ್ ಬಿಚ್ಚಾದಮೇಲೆ ಜಿಪ್ ಕಾಣುತ್ತೆ ನಿಮಗೆ, ಆ ಜಿಪ್ನು ಕೂಡ ಬಿಚ್ಚಿದ. ಅದರೊಳಗಡೆ ಇದ್ದಿದ್ದು ಏರೆಲ್ಲ ಆಚೆ ಹೋಯ್ತು. ಸೊ ಆಚೆ ಹೋಗೋದು ನೋಡಿಬಿಟ್ಟು ಸಡನ್ನಾಗಿ ಜಿಪ್ ಆಗ್ತಾ. ಬಟ್ ಆವಾಗ ಸ್ವಲ್ಪ ಇದ್ದಾಗ ಇನ್ನೂ ತುಂಬ ಕಂಫರ್ಟಬಲ್ ಫೀಲ್ ಕೊಡ್ತಾ ಇತ್ತು. ಸೊ ನಿಮಗೆ ಎಲ್ರಿಗೂ ಹೇಳೋದು ಏನಂದರೆ, ಆನ್ಲೈನಲ್ಲಿ ಏನಾದರೂ ಬೀನ್ ಬ್ಯಾಗ್ನ ತರಿಸಿದ್ರೆ ಸೊ ಅದರೊಳಗಡೆ ಏನಿದೆ ಅಂತ ಓಪನ್ ಮಾಡಿ ನೋಡೋಕ್ಕಂತೂ ಹೋಗಬೇಡಿ. ಸೊ ಓಪನ್ ಮಾಡಿದ್ರೆ ಅದರೊಳಗಡೆ ಇರೋ ಗಾಳಿ ಆಚೆ ಬರುತ್ತೆ ಅಷ್ಟೇ. ಆವಾಗ ನಿಮಗೆ ಅನ್ಕಂಫರ್ಟಬಲ್ ಫೀಲ್ ಆಗುತ್ತೆ. ಸೊ ಇಷ್ಟು ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ನಿಮಗೆ ಏನಾದರೂ ಈ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೂ ಕಣ್ಮಣಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ಜನಾಶಯ ಯೂಟ್ಯೂಬ್ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ನೋಡಿ, ಫಸ್ಟ್ ಈ ಥರ ಹಿಂಗೆ ಒಳಗಡೆ ಹೋಗ್ತಿದೆಯಲ್ಲ, ಈ ಥರ ಹೋಗ್ತಾನೆ ಇರಲಿಲ್ಲ. ನಾವು ಹಿಂಗೆ ನಿಲ್ಲಿಸಿದ್ರು ಸ್ಟ್ರೈಟ್ ನಿಂತ್ಕೊತಾ ಇತ್ತು, ಯಾಕಂದರೆ ಇದರೊಳಗಡೆ ಆವಾಗ ಗಾಳಿ ಇತ್ತು. ಸೊ ಇವಾಗ ಹೇಳ್ದಾಗೆ ಜಿಪ್ ತೆಗ್ದಿರೋದ್ರಿಂದ ಗಾಳಿ ಎಲ್ಲ ಹೋಗಿದೆ. ಸೊ ಆದರೂ ಟ್ರೈ ಮಾಡಿದ್ವಿ, ಯಾವುದೋ ಪಂಪ್ ತೊಗೊಂಬಿಟ್ಟು ಗಾಳಿ ಹೊಡೆಯೋದಕ್ಕೆ. ಆದರೂ ಒಂದು ಸ್ವಲ್ಪ ಹೋಯ್ತು, ಇನ್ನೂ ಸ್ವಲ್ಪ ಓಡಿಸ್ಬೇಕು. ಸೊ ಇಲ್ಲಿ ನೋಡಿ, ಬೀನ್ ಬ್ಯಾಗ್ ಹಿಂಗಿದೆ. ಇದನ್ನು ಉಲ್ಟಾ ಮಡ್ಚಾಕಿದ್ರೆ ನಮಗೆ ಸಿಗುತ್ತೆ ಪ್ಯಾಚು. ಸೊ ಇಲ್ಲಿ ನೋಡಿ, ಈ ಥರ ಪ್ಯಾಚ್ ಇರುತ್ತೆ. ಫುಲ್ ಗಟ್ಟಿ ಇರುತ್ತೆ ಗೈಸ್ ಇದು. ಸೊ ಇಲ್ಲಿ ನೋಡಿ, ಇಲ್ಲಿ ಜಿಪ್ ಕಾಣಿಸ್ತಾ ಇದೆ, ಪ್ಯಾಚ್ ಪಿಕ್ಚರಲ್ಲಿ ಜಿಪ್ ಕಾಣಿಸ್ತಾ ಇದೆಯಲ್ಲ. ಸೊ ಇದನ್ನು ಬಿಚ್ಚೋದು ಡೇಂಜರು, ಇದನ್ನು ಬಿಚ್ಚಿದ್ರೇ ಹೇರ್ ಔಟ್ ಆಗೋದು. ಸೊ ಯಾರು ಇದನ್ನು ಬಿಚ್ಚಕ್ಕೆ ಟ್ರೈ ಮಾಡಬೇಡಿ. ಈ ಸುಂದರ ಬೆಳದಿಂಗಳ ಈ ತಂಪಿನ ಅಂಗಳದಲ್ಲಿ ನನ್ನ ನಿನ್ನ ನಡುವಿನಲ್ಲಿ, ಈ ಸುಂದರ ಬೆಳದಿಂಗಳ ಈ ತಂಪಿನ ಅಂಗಳದಲ್ಲಿ ಹೃದಯದ ತಾಳದಲ್ಲಿ ಮೌನವೇ ರಾಗವು ಉಸಿರೇ